ಖರ್ಗೆ ಮಗನಿಗೂ ಕೂಡ ಮೀಸಲಾತಿ. ಹಾಗಾದ್ರೆ ಇದು ಸರಿನಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಉಳ್ಳವರು ಮೀಸಲಾತಿಯನ್ನ ಬಿಟ್ಟು ಕೊಡಬೇಕು, ಇರೋರಿಗೆ ಯಾಕೆ ಮೀಸಲಾತಿ, ಇಲ್ಲದೆ ಇರೋರಿಗೆ ಮೀಸಲಾತಿ ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಉಳ್ಳವರು ಮೀಸಲಾತಿಯನ್ನ ಬಿಟ್ಟು ಕೊಡಬೇಕು, ಉಳ್ಳವರಿಗೆ ಮೀಸಲಾತಿ ಏನದು ತೆಗೆಯುವಂತಹ ಕಾಯ್ದೆ ಬೇಕು. ರಾಜ್ಯ ಸರ್ಕಾರಕ್ಕೆ MLC ವಿಶ್ವನಾಥ್ ಆಗ್ರಹ ಮಾಡಿರುವಂಥದ್ದು. ಮೀಸಲಾತಿಯಿಂದ ಮೇಲೆ ಬಂದವರು ಆ ಮೀಸಲಾತಿಯನ್ನು ಬಿಟ್ಕೊಡ್ಬೇಕು. ಖರ್ಗೆ ಮಗನಿಗೂ ಕೂಡ ಮೀಸಲಾತಿ. ತರಾಟೆಗೆನ ತೆಗೆದುಕೊಳ್ತಾ ಇದ್ದಾರೆ. ಯಾಕೆ ಅಂತ, ವಿಶ್ವನಾಥ್ ಮಗನಿಗೂ ಕೂಡ ಮೀಸಲಾತಿ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಮಗನಿಗೂ ಕೂಡ ಮೀಸಲಾತಿ ಕೊಡ್ತಾರೆ, ಖರ್ಗೆ ಅವ್ರಿಗೂ ಮಗನಿಗೂ ಮೀಸಲಾತಿ ಕೊಡ್ತಾರೆ. ಈ ರೀತಿಯಾಗಿ ಇದ್ದಂಥವರೇ ತಗೊಂಡ್ರೆ ಹೇಗೆ, ಇದು ಸರಿನಾ ಅಂತ ವಿಶ್ವನಾಥ್ ಅವರು ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಖರ್ಗೆ ಮಗನಿಗೂ ಕೂಡ ಯಾಕೆ ಮೀಸಲಾತಿ ಬೇಕು, ಇದ್ದಂಥವರೇ ತಗೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ MLC ವಿಶ್ವನಾಥ್ ಅವರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಮೀಸಲಾತಿಯಿಂದ ಮೇಲೆ ಬಂದವರು ಮೀಸಲಾತಿ ಬೇಡ ಅಂತ ಹೇಳಿ ಬಿಟ್ಕೊಡಬೇಕು, ಅದು ಅವರ ದೊಡ್ಡ ಗುಣ ಆಗುತ್ತೆ. ಖರ್ಗೆ ಮಗನಿಗೂ ಕೂಡ ಮೀಸಲಾತಿ, ತಮಟೆ ಹೊಡೆಯುವವನಿಗೂ ಕೂಡ ಮೀಸಲಾತಿ, ವಿಶ್ವನಾಥ್ ಮಗನಿಗೂ ಕೂಡ ಮೀಸಲಾತಿ, ಕುರಿಕಾಯಿಗೂ ಕೂಡ ಮೀಸಲಾತಿ, ಸಿದ್ದರಾಮಯ್ಯ ಮಗನಿಗೂ ಮೀಸಲಾತಿ, ಬಡ ಕುರುಬರಿಗೂ ಕೂಡ ಮೀಸಲಾತಿ. ಇದು ಸರಿನಾ, ನೀವೇ ಹೇಳಿಬಿಡಿ. ನಿಮ್ಮಂತಹ ವ್ಯಕ್ತಿಗಳಿಗೆ ಮೀಸಲಾತಿ ತಗೊಂಡ್ರೆ ಇಲ್ಲದೇ ಇರೋಂಥ ಬಡವರು ಏನು ಮಾಡಬೇಕು? ಈಗ ನೀವೆಲ್ಲ ರೀತಿಯಾಗಿ ಚೆನ್ನಾಗಿದ್ದೀರಾ, ಮೇಲಕ್ಕೆ ಬಂದಿದ್ದೀರಾ, ನಿಮ್ಮಂಥವರು ಮೀಸಲಾತಿಯನ್ನು ಬಿಟ್ಟುಕೊಡಬೇಕು. ಯಾಕೆ ನಿಮಗೆಲ್ಲ ಮೀಸಲಾತಿ ಬೇಕು? ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಯಾಕೆ ಮೀಸಲಾತಿ ಬೇಕು? ನೀವು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಮುಂದಿದ್ದೀರಾ, ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡ ಮೇಲಕ್ಕೆ ಬಂದಿದ್ದೀರಾ, ಬಂದ ಮೇಲೆ ಕೂಡ ನಿಮಗೆ ಯಾಕೆ ಮೀಸಲಾತಿ ಬೇಕು? ಇಲ್ಲದೇ ಇರೋರಿಗೆ ನೀವು ಬಿಟ್ಕೊಡಿ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಸರಿಯಾದ ಪ್ರಶ್ನೆ ಅಂತ ಅನಿಸ್ಬೋದು, ಆದರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಈ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು BJPಯ KS ಮಂಜುನಾಥ್ ಗೌಡ ಅವರು, ವಿಶ್ವನಾಥ್ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇರುವಂಥ MLC ವಿಶ್ವನಾಥ್ ಅವರು ಕೇಳ್ತಾ ಇರುವಂಥದ್ದು. ಈ ರೀತಿಯಾಗಿ ಆಗ್ರಹ ಮಾಡ್ತಾ ಇದ್ದಾರೆ, ಮನವಿಯನ್ನು ಮಾಡ್ತಾ ಇದ್ದಾರೆ. ಅವರು ಮೀಸಲಾತಿಯನ್ನು ನೀವು ತೆಗೆದುಕೊಳ್ಬೇಡಿ, ಬಿಡಿ ಅಂತ ಹೇಳ್ತಾ ಇರುವಂಥದ್ದು. ಈ ರೀತಿ ತಗೊಂಡ್ರೆ ಅದು ಸರಿ ಅನ್ಸಲ್ಲ. ಜನರು ಕೂಡ ಪ್ರಶ್ನೆ ಮಾಡ್ತಾರೆ. ಅವ್ರಿಗಿನ ಮುಂಚೆ ನಾನೇ ಪ್ರಶ್ನೆ ಮಾಡ್ತಾ ಇದ್ದೀನಿ, ಹೀಗಾಗಿ ನೀವು ಮೀಸಲಾತಿಯನ್ನು ಬಿಟ್ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ದಾರೆ MLC ವಿಶ್ವನಾಥ್ ಅವರು. ಯಾಕಂದರೆ ಮೀಸಲಾತಿ ಬಗ್ಗೆ ಅನೇಕ ಜನರು ಅನೇಕ ಆಸೆಗಳನ್ನು ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಸರ್ಕಾರ ಕೊಡಬೇಕು ಅನ್ನುವಂಥದ್ದು ಇತ್ತು. ಮೀಸಲಾತಿ ಬಡ ಜನರಿಗೆ ಸರಿಯಾದ ರೀತಿಯಲ್ಲಿ ಸಿಕ್ಕರೆ ಓಕೆ, ಆದರೆ ಇದ್ದಂಥವ್ರಿಗೆ ಬೇಡ, ನೀವು ಬಿಟ್ಕೊಟ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳಿರ್ಬೋದು. ಖರ್ಗೆ ಮಗ ಆಗಿರ್ಬೋದು, ಸಿದ್ದರಾಮಯ್ಯ ಅವರ ಮಗ ಆಗಿರಬಹುದು, ವಿಶ್ವನಾಥ್ ಮಗ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಮೀಸಲಾತಿ ಇದೆ. ತಮಟೆ ಹೊಡೆಯುವವನಿಗೂ ಮೀಸಲಾತಿ, ಕುರಿಗಾಯಿಗೂ ಮೀಸಲಾತಿ, ಬಡ ಕುರುಬರಿಗೂ ಕೂಡ ಮೀಸಲಾತಿ. ಇದೆಲ್ಲ ಯಾಕೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಅದೂ ಒಂದು ರೀತಿಯಲ್ಲಿ ಸರಿ ಅಂತಾನೆ ಹೇಳ್ಬೋದು. ಆದರೆ ಅದಕ್ಕೆ ಅವರ ಒಂದು ಪ್ರತಿಕ್ರಿಯೆ ಏನು, ಅನಿಸಿಕೆ ಏನಂಥದ್ದು ಅವರು ಹೇಳಿದಾಗೇ ಗೊತ್ತಾಗುತ್ತೆ. ಸದ್ಯಕ್ಕೆ ಇರುವಂಥದ್ದು ಈ ಒಂದು ಪ್ರಶ್ನೆ, ಇದ್ದವ್ರಿಗೆ ಬೇಡ, ಇಲ್ದವ್ರಿಗೆ ಕೊಡಿ ಅನ್ನೋ ಲೆಕ್ಕಾಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.